ವರ್ಕ್ಶಾಪ್ ಮಾಡಿದ್ದೆ ಆ್ಯಂಡ್ ಮೊದಲು ಈ ಪಾತ್ರ ನಂಗೆ ಸಿಕ್ಕಿದಾಗ ನಾನು ಆ್ಯಕ್ಚುಲಿ ಹಿಂಜರಿದೆ. ಓಕೆ, ಈ ಪಾತ್ರನ ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ. ಬಿಕಾಸ್ ನಾವು ಯಾರನ್ನೂ ನೋಡಿರಲ್ಲ ಅಲ್ವಾ. ಒಂದು ಎಕ್ಸ್ಪೀರಿಯನ್ಸ್ ಮಾಡಿದರೆ ಓಕೆ, ಲೆಸ್ಬಿಯನ್ ಅಂತ ಒಬ್ಬರನ್ನ ನಾವು ಯಾರೂ ನೋಡಿರಲ್ಲ. ಮತ್ತು ತುಂಬ ಕಾಣಿಸ್ಕೊಳ್ಳೋದು ತುಂಬ ರೇರು. ಮತ್ತು ಅವರು ಏನು ಹೇಳೋದು, ಅಷ್ಟು ಮಿಂಗಲಲ್ಲಿ ಯಾರ ಜೊತೆನೂ ಆಗಲ್ಲ. ನಾನಂತೂ ಇಲ್ಲಿ ತನಕ ಈ ಪಾತ್ರನ ನೋಡಿಲ್ಲ. ಸೊ ನಾನು ಸೊ ಹಾಗಾಗಿ ಈ ಪಾತ್ರಕ್ಕೆ ಸ್ಪೆಸಿಫಿಕ್ಕಾಗಿ ಸಿಗರೇಟ್ ಸ್ಮೋಕ್ ಮಾಡಬೇಕು ಅಂತ ಹೇಳಿದ್ರು. ಮತ್ತು ಟಾಮ್ ಬಾಯ್ ಥರ ಇರಬೇಕು ಅಂತ ಹೇಳಿದ್ರು. ಸೊ ನಂದು ಇಡೀ ಬಾಡಿ ಲ್ಯಾಂಗ್ವೇಜು ಬೇರೆ ಥರನೇ ನಾನು ತೊಗೋಬೇಕು ಅಂತಿತ್ತು. ಸೊ ನಾವೊಂದು 15 ಡೇಸ್ ವರ್ಕ್ಶಾಪ್ ಮಾಡಿದ್ದೆ. ಯಾಕೆಂದರೆ ನಂದು ತ್ರಿವಿಕ್ರಮ ಸಿನಿಮಾ ಆದಮೇಲೆ ಇದೇ 3 ವರ್ಷ ಆದಮೇಲೆ ರಿಲೀಸ್ ಆಗ್ತಾ ಇರೋದು. ಸೊ ಆ ಪಾತ್ರಕ್ಕೋಸ್ಕರ ಜಸ್ಟಿಸ್ ತುಂಬ ಚೆನ್ನಾಗಿ ಇದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಇದು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದು. ಒಳ್ಳೆ ರೆಸ್ಪಾನ್ಸ್ ಸ್ಟಾರ್ಟ್ ಆಗಿದೆ. ನೋಡೋಣ ಇನ್ನೊಂದು ಹೇಗೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಸತ್ತು ಎಲ್ಲ ಎಲ್ಲರಿಗೂ ನ್ಯಾಚುರಲ್ ಆಗಿ ಬರಲಿ ಅಂತ ಅದಕ್ಕೆ ಅದೇ ಇಂಟೆನ್ಷನಿಂದ ಈ ಪ್ರಾಜೆಕ್ಟ್ ಒಂದು ಒಳ್ಳೆ ಕಥೆಯನ್ನು ಮಾಡಬೇಕು ಅಂತ. ಸೊ ಅದನ್ನ ಎಲ್ಲರೂ ಬಾಯಲ್ಲಿ ಕೇಳಿದಾಗ ಅದು ಖುಷಿ ಆಗುತ್ತೆ. ಪ್ರತಿಯೊಬ್ಬ ನಟನಿಗೂ ಬೇಕಾಗುತ್ತೆ ಒಳ್ಳೆ ನಟ ಇದೊಂದು ಒಂದು ಒಳ್ಳೆ ಸಿನಿಮಾ ಲೈಫಲ್ಲಿ ಮಾಡಬೇಕು. ಅದೆರಡು ಸಿನಿಮಾ ಸೊ ಆ ಖುಷಿ ಇನ್ನೆಷ್ಟು ಕಥೆ ಪೆಂಡಿಂಗ್ ಇದೆ ಸರ್? ನೋಡೋಣ. ಈ ಸದ್ಯಕ್ಕೆ ಈಗ ನಮ್ಮ ತಲೆ ಬುದ್ಧಿ ರಿಲೀಸ್ ಇದರಿಂದ ಇದ್ರ ಕಡೆನೇ ನಮ್ಮ ತಲೆ ಇದ್ದೀವಿ. ಒಂದು ವಾರ ಆಗಿ ಎಲ್ಲ ಬಟ್ ಎಲ್ಲರೂ ಕೊಟ್ಟಿಬಿಟ್ಟು ಫ್ಯಾಮಿಲಿ ಪ್ಲಸ್ ಇದ್ದು ಪ್ಲಸ್ ಅವರು ತುಂಬ ಒಳ್ಳೊಳ್ಳೆ ಮಾತಾಡೋದು. ಆಮೇಲೆ ಎಲ್ಲ ಅರ್ಧ ಗಂಟೆ ಮಾತಾಡೋದು. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿದೆ. ಒಂದು 5 ನಿಮಿಷ ಮಾತಾಡ್ತಾರೆ ಸಹಜವಾಗೋದು. ನಾನೇ ಅನ್ನಿಸ್ತದೆ ಯಾವಾಗ. ಸೊ ಎಲ್ಲ ಅರ್ಧ ಗಂಟೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. IAS ಆಫೀಸರಿಂದ ಹಿಡಿದು ಒಬ್ಬರು ಆಟೋ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ದೀವಿ. ಎಲ್ಲ ಪ್ಲೇಸ್ಗಳು ಚೆಕ್ ಮಾಡಿದ್ದಾರೆ. ಇದೆಲ್ಲ ಒಂದು ಪ್ರತಿಯೊಂದು ಎಲಿಮೆಂಟ್ ಎಲ್ಲರೂ ಹೆಚ್ಚಾಗುವಂಥ ಬಟ್ ಒಂದು ಬೇರೆ ಪಾಯಿಂಟ್ ಆಫ್ ವ್ಯೂ ಒಂದು ಕಂಟಿನ್ಯೂಸ್ ನಾವು ಮೇಂಟೈನ್ ಲೈಫ್ ಹೇಗೆ ನೋಡ್ತಾರೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ನಿಮ್ಗಳಿಗೆ ಏನಿಸ್ತು? ಈಗ ಸಿನಿಮಾ ಎಷ್ಟೇ ಚೆನ್ನಾಗಿತ್ತು, ಏನು ಚೆನ್ನಾಗಿತ್ತು, ಬಿಸ್ನೆಸ್ ಎಷ್ಟು ಮಾಡ್ಕೊಂಡು ಅಷ್ಟೇ ಯಾಕಂದರೆ ಕೊನೆಗೆ ಅದೇ ಹೊಟ್ಟೆ ತುಂಬಿಸೋದು. ಸೊ ಸದ್ಯಕ್ಕೆ ನಿಮ್ಮ ಸಿನಿಮಾದ ಒಂದು ಮಾರ್ಕೆಟಿಂಗ್ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಬಿಸ್ನೆಸ್ ಕಾಲ್ಸ್ಗಳೆಲ್ಲ ಅಟೆಂಡ್ ಆಗ್ತಾ ಇದೆ. ಬಿಸ್ನೆಸ್ ಬಗ್ಗೆ ನಾನು ಫಸ್ಟ್ ಆಫ್ ಆಲ್ ನಾನು ಮಾತಾಡಿದ್ದೀನಿ. ಯಾಕಂದರೆ ಎಷ್ಟು ಬಜೆಟ್ ಅಂತ ಮಾತಾಡಿದ್ರೆ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೋಗಲ್ಲ. ಬಟ್ ನಾವು ಸೇಫ್ ಅಂತ ಅದ್ರ ಮೇಲೆ ಜನ ಥಿಯೇಟರ್ ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ಏನಾದರೂ ಕರೆಗಳು ಇಲ್ಲ. ನಾವು ಸ್ಟಾರ್ಟ್ ಮಾಡಿದಾಗಲೇ ನಾವು ಒಂದು 80 ಥಿಯೇಟರ್ಸ್ ಬೆಳಗ್ಗೆ ಫೈನಲ್ ಮಾಡಿದಾಗ 100 ನೈಟ್ ನಾವು ಲಾಸ್ಟ್ ಕಾಲ್ ನೋಡಿದಾಗ ಅದಕ್ಕೆ 10 ಆಗಿತ್ತು. ಸೊ ಅವರೇ ಥಿಯೇಟ್ರವರೇ ನಮಗೆ ಆಫರ್ ಮಾಡಿ ತೊಗೊಳ್ತಾ ಇದ್ದಾರೆ. ನಮಗೂ ₹1 ಬಾಡಿಗೆ ಕಟ್ಟಿಲ್ಲ. ಸೊ ಅದು ಏನು ತೋರಿಸಿದೆ ಅಂದರೆ ಜನಕ್ಕೆ ನಾವು ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ನೋಡೋದು ರೆಡಿ ಇರ್ತಾರೆ. ಬಟ್ ಥಿಯೇಟ್ರವ್ರು ಹಾಕೊಳ್ಳೋದು ರೆಡಿ ಇರ್ತಾರೆ. ಸೊ ಅದು ಜನರೇ ಇದನ್ನು ತೊಗೊಂಡೋಗ್ತಾರೆ. ನಮ್ಮದು ಎಫರ್ಟ್ಸ್ ನೆನ್ನೆ ಮುಗಿತು. ಆ್ಯಸ್ ಪ್ರಮೋಟರ್ಸ್ ನಾವು ನೆನ್ನೆ ಪ್ರಮೋಷನ್ ಮಾಡಿದ್ವಿ, ಸಿನಿಮಾ ತೋರಿಸ್ತೀವಿ. ಇನ್ನು ಅದು ಬೇರೆ ಯಾವ ಅರ್ಥದಲ್ಲೂ ನಾನು ಹೇಳ್ತಿಲ್ಲ. ಇನ್ನು ಜನರು ತೊಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ಈಗ ಸರ್ ಮಲಯಾಳಂನಲ್ಲಿ ದುರ್ಗಾ ಸಂಜೆ ಅವರು ಎಷ್ಟೇ ದೊಡ್ಡ ಹೀರೋ ಆಗಿದ್ರು ಸಹ ಕಂಟೆಂಟ್ ಸಿನಿಮಾದಲ್ಲಿ ಆ ಕತೆ ನೋಡ್ಬಿಟ್ಟು ಆಯ್ಕೆ ಮಾಡ್ತಾರೆ. ಸಚಿನ್ ಅವರು ಕತೆಗಳ ಹಿಂದೆ ಹೋಗ್ತಿದ್ದಾರೆ ಅಂತ ಮಾತು ಹೇಳ್ತಾರೆ. ಕತೆ ಇಲ್ಲ ಅಂದರೆ ನಾವು ಯಾರು ಸರ್ವೈವ್ ಆಗಿ ಆಗಲ್ಲ. ಈಗ ಏನೇ ಮಾಡಿದ್ರು ಮೇಡಮ್ ಇಟ್ಟಿರಬೇಕು ಅಂದರೆ ಆಡಿಯನ್ಸ್ ಕತೆ ಮುಂಚೆನೇ ಹಿಡಿದಿರೋಕ್ಕಾಗಲ್ಲ. ನಾವು ಈಗ ನಾನೇ ಅದನ್ನ ಆಡಿಯನ್ಸ್ ಥಿಯೇಟರ್ ಕೂತಿದ್ದೀನಿ. ನನಗೆ ಏನೇ ಬೋರ್ ಆಯಿತು ನನ್ನ ಕೈಕೊಂಡು ಸೊ ನಾನೇ ಅದು ಯೋಚನೆ ಮಾಡ್ತೀನಿ ಅಂತಂದರೆ ಇನ್ನೊಬ್ಬ ಆಡಿಯನ್ಸ್ಗೆ ಅವರು ಅದನ್ನೇ ಯೋಚನೆ. ಸೊ ನಾವು ಹಿಡಿದಿದ್ದಕ್ಕೆ ಏನು ಮಾಡಬೇಕು ಅಂದರೆ ಕತೆ ಇರಬೇಕು. ಮುಗಿಸಿದಾಗ 2 ಅವರ್ ನಾವು ಎಂಟರ್ಟೈನ್ ಮಾಡ್ತೀವಿ. ಅದು ನಿಂತಾಗ ಅಷ್ಟೇ ಅವ್ರು ನೋಡ್ತೀವಿ. ನಾವು ಏನೇ ಪಾತ್ರ ಏನು ನಾವು ಅಪ್ರಿಷಿಯೇಟ್ ಮಾಡ್ತಾರೆ ಆ ಪಾತ್ರ ಯಾರೇ ಒಳ್ಳೆ ಆಗ್ತರು ಏನೇ ಮಾಡಬೇಕು ಕತೆ ಚೆನ್ನಾಗಿದೆ ಸರ್ ಈಗ